ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಟಿ ಜಯಂತ್ ಅವರು ಈಗಾಗಲೇ ಆಗಮಿಸಿರುವಂಥದ್ದು. ನಮ್ಮ ಜೊತೆ ಜಯಂತ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗ್ತಿದ್ದೇನೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ರಿ, ಯಾವ ಕಾರಣಕ್ಕಾಗಿ ಬಂದಿದ್ದಂತ? ಸರ್, ಏನೋ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಎಫ್ ಐ ಆರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಂತೆ ತಿಮ್ಮರೊಡ್ಡಿ ಅವರ ಮನೆಯಲ್ಲಿ ಅಂತ. ಸರ್, ನಾನು ವೀಡಿಯೋ ಕೊಟ್ಟು ನಾನು ಲೋಕಾಯುಕ್ತಕ್ಕೆ ದೂರು ದಾಖಲು ಮಾಡ್ತಾ ಇದ್ದೀನಿ ಸರ್. ಅದು ಸತ್ಯ ಹೊರಗೆ ಬರಬೇಕು ಸರ್. ಎಲ್ಲ ಕಡೆ ತೇಜೋದೆ ಆಗೋದಲ್ಲ ಸರ್. ಹೋರಾಟ ಮಾಡೋದು ನನಗೋಸ್ಕರ ಅಲ್ಲ, ನನ್ನ ಮನೆಗೋಸ್ಕರ ಅಲ್ಲ, ಮನೆಗೋಸ್ಕರವೂ ಹೌದು, ನನ್ನ ಮಕ್ಕಳಿಗೂ ಹೌದು. ಅದೇ ರೀತಿಯಲ್ಲಿ ಉಳಿದ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾಡ್ತಾ ಇರೋ ಸರ್. ಉಳಿದ ಸಮಾಜ ಹೆಣ್ಣು ಮಕ್ಕಳಿಗೆಲ್ಲ ಪ್ರತಿಯೊಬ್ಬರಿಗೋಸ್ಕರ ಮಾಡ್ತಾ ಇದ್ದೀವಿ ಸರ್. ಅದೇ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಅದು ಬಿಟ್ಟು ಒಬ್ಬರ ವಿರುದ್ಧ ಅಲ್ಲ, ನಾವು ಒಂದು ದೇವಸ್ಥಾನ ವಿರುದ್ಧ ಅಲ್ಲ, ಇಡೀ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದು ಅರ್ಥ ಮಾಡ್ಕೊಂಡಿರಬೇಕು. ಏನು ಪ್ರಕರಣ ದಾಖಲು ಮಾಡಿ ಪದ್ಮಲತಾ ಕೇಸ್ ಪ್ರಕರಣ ಇದೇ ಥರ ಇತ್ತು. ಇದೇ ರೀತಿಯಲ್ಲಿ ಹೋರಾಟ ಮಾಡೋರು ಒಬ್ಬೊಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿ ಒಬ್ಬೊಬ್ಬರನ್ನ ಬದಿ ಹೊತ್ತಿದ್ರು ಸರ್. ಅದೇ ಥರ ಆಗಬಾರ್ದು. ಅದಕ್ಕೋಸ್ಕರ ನಾನು ಇವತ್ತು ಬಂದಿರೋದು. ನನ್ನ ಮೇಲೆ ಯಾವ ಪ್ರಕರಣ ಇದೆ ಅದು ಸ್ಟೇಟ್ಮೆಂಟ್ ಕೊಡ್ತೀನಿ. ಅಲ್ಲ, ಇವತ್ತು ಇನ್ನೂ ರಜೆ ಇದೆ, 3-4 ದಿನ ರಜೆ ಇದೆ, ಜೈಲಿ ಹಾಕಲಿ ಬಂದಿರೋದು ಸರ್. ಪ್ಲಾನ್ ಇದ್ದದ್ದು ಜೈಲಿ ಹಾಕಲಿಕ್ಕೆ ಸರ್. ಯಾವುದಕ್ಕೂ ರೆಡಿಯಾಗಿದ್ದೀನಿ ನಾನು ತಪ್ಪು ಮಾಡಿಲ್ಲ. ನಿಮ್ಮ ಜೊತೆ ಇದ್ದಂಥ ಈ ಚಿನ್ನ ಈಗ ಬಂಧನ ಆಗಿದೆ, ಏನು ಹೇಳ್ತೀರಿ? ನನ್ನ ಜೊತೆ ಅಂತ ಬೇಡ ಸರ್. ಅದು ಯಾವುದೇ ಕೆಲಸ ಮಾಡಿದ್ರು ವಕೀಲರು ಅವರ ಹಂಗೆ. ಅದು ಬಿಟ್ಟು ನನ್ನೊಟ್ಟಿಗೆ ಅಂತ ಹೇಳ್ಬೇಡಿ ಸರ್. ನಾನಾಯಿತು, ನಂದು ಕೆಲಸ ಆಯಿತು, ನಾನೇನು ಅದನ್ನು ಕೊಡ್ತಾ ಇದ್ದೀನಿ. ವಕೀಲರು ಕೂಡ ಈಗ ಆತನ ಜೊತೆಗೆ ಕಾಣಿಸಿಕೊಳ್ತಾ ಇಲ್ಲ ಅಂತ. ವಕೀಲೆಲ್ಲ ಇದ್ದೇ ಇರ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ ನಾನು. 100% ಇದ್ದೇ ಇರುತ್ತೆ. ಒಂದು ವಕೀಲರೇ ಕೊಟ್ಟಿರ್ಬೋದು, ಅದು ಹೇಳಿ ಗೊತ್ತಿಲ್ಲ. ಅದು ಅವರಿಗೆ ಬಿಟ್ಟರು ಸರ್. ಏನಿದ್ರು ಅವ್ರ ಒಂದು ವಿಷಯ ಬೇಡ, ಅವ್ರ ಥರ ಒಂದು ವಕೀಲದು ಸ್ಟೇಟ್ಮೆಂಟ್ ಕೇಳಿ ಸರ್. ನನ್ನದೇನಿದೆ, ನಾನೇನು ಮಾಡ್ತಾಯಿದ್ದೀನಿ ಅದು ಕೇಳಿ ನಾನು ಹೇಳ್ತೀನಿ, ರೆಡಿ ಇದ್ದೀನಿ ಸರ್. ಬುರುಡೆ ತಂದದ್ದೇ ನೀವು ಅಂತ ಈಗ ಚರ್ಚೆ ಆಗ್ತಾ ಇದೆ. ಹೌದಾ, ನೀವೇ ಬುರುಡೆ ತಂದದ್ದ? ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಯಾರು ಬರ್ತೀರಾ? ತಾವು ಬರ್ತೀರಾ? ಇಲ್ಲ ತಮ್ಮ ಮೇಲೆ ನಿಮ್ಮ ಇಲ್ಲ ಇದು ಯಾವುದೋ ವಾಹಿನಿಯಿಂದ ಯಾರೋ ಬರ್ತೀರಾ? ನಾನು ಬರ್ತೀನಿ ಅಲ್ಲ ಅಂತ ಹೇಳಲಿಕ್ಕೆ. ಒದ್ದೆ ಬಟ್ಟೆಯಲ್ಲಿ ನಾನು ನಂಬೋದದು, ದೇವರು ನಂಬೋದು. ಒದ್ದೆ ಬಟ್ಟೆಯಲ್ಲಿ ಏನೋ ನೇತ್ರವಾದದಲ್ಲಿ ಸ್ನಾನ ಮಾಡಿ ನಾನು ಬರ್ತೀನಿ. ನಾನು ಹೇಳ್ತೀನಿ ನಾನು ತಂದಿಲ್ಲ ಅಂತ. ಇದೆಯಾ? ಬರ್ತೀರಾ? ಸಂಬಂಧ ಇಲ್ಲ. ಕಳಿಸ್ತೀರಾ? ಕಳಿಸಿ. ಯಾವ ಟೈಮ್ ಹೇಳಿ, ಆ ಟೈಮಿಗೆ ನಾನು ಬರ್ತೀನಿ. ಪ್ರತಿಯೊಬ್ಬರನ್ನು ಕರೆಯೋಣ. ಅದು ಏನಕ್ಕೆ ಸರ್ ಆ ಥರ ಮಾಡ್ತಾ ಇರೋದು? ಇವನ SIT ಅವ್ರು ಕೊಟ್ಟಿರ, ನಾನು ಜಯಂತ್ ತಂದಿರೋ ಕೊಟ್ಟಿದ್ದಾರಾ? ಇವಾಗ ನೋಡಿ, ತಮ್ಮ ಮಾಹಿತಿ ಬರುವಾಗ SIT ಕರಿಬೇಕು, ನಾನು ಹೋಗಿ ನನ್ನ ಮಾಹಿತಿ ನಾನು ಕೊಡ್ತೀನಿ. ಇವಾಗ ಕಾನೂನು ಎಂಬುದನ್ನು ಯಾರು ನಂಬಿಕೆ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಸರ್. ಅದಕ್ಕೆ ನಾನು ಇವತ್ತು ಬಂದಿರೋದು. ನಾನು ಅದೇ ರೀತಿಯಲ್ಲಿ ಮಾಡಬೇಡಿ. ನಾನು ಮಾಧ್ಯಮ ಇತ್ತವ್ರಿಗೆ ಅದನ್ನೇ ಕೇಳ್ತಾ ಇರೋದು, ಒಂದಿಷ್ಟು ಸತ್ಯ ಕೊಡಿ ಜನರಿಗೆ. ಇವಾಗ ಎಲ್ಲ ಗೊಂದಲ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಸುಜಾತ ಅವ್ರನ್ನ ಜಯಂತ್ ಮತ್ತು ಗಿರೀಶ್ ಮಠ ಅವ್ರು ಕರ್ಕೊಂಡು ದೇವಸ್ಥಾನಕ್ಕೆ ತೇಜವ ಮಾಡಲಿಕ್ಕೆ ಅಂತ. ಯಾರು ಸ್ವಾಮಿ ಅವತ್ತು ಇವತ್ತು ಹೇಳ್ತಾನೆ ಸ್ವಾಮಿ, ಆ ಅಣ್ಣಪ್ಪ ಸ್ವಾಮಿ ಮಂಜುಳ ಸ್ವಾಮಿ ನನ್ನ ನಿಲ್ಲಿಸೋದು. ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲಾರು ಇಲ್ಲಿವರೆಗೆ ಬರಲಿಕ್ಕಿಲ್ಲ. ತಮ್ಮ ಮುಂದೆ ನಿಲ್ಲಲಿಕ್ಕೂ ನಾನಿಲ್ಲ. ನಾನೆಲ್ಲೋ ಕೂಲಿ ಕೆಲಸ ಮಾಡಿ ನಾನೊಂದು ಯಾವುದೋ ಕೆಲಸ ಮಾಡ್ಕೊಂಡಿರ್ಬೇಕಿತ್ತಲ್ವ ಸರ್? ಅವರೇ ನಿಲ್ಲಿಸಿರೋದು. ಅದಕ್ಕೋಸ್ಕರ ಸತ್ಯ ಹೊರಗೆ ಬಂದೇ ಬರುತ್ತೆ ಸರ್. ಬರುವವರೆಗೆ ನಿಮ್ಮೊಟ್ಟಿಗಿರ್ತೇವೆ ಸರ್. ನಾನು ಮೊದಲು ಆತ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿದ್ದದ್ದು. ಆ ಮನೆಗೆ ಬರುವಾಗಲೇ ಆತ ಬುರುಡೆ ತಂದಿದ್ದ ಹೇಗೆ ಅಂತ ಅದು ಗೊತ್ತಿಲ್ಲ. ಅದು ಅವರಿಗೆ ಕೇಳಬೇಕು. ನಿಮ್ಮ ಜೊತೆಗೆ ಇದ್ನಲ್ಲ, ಅದು ಅವರಿಗೆ ಕೇಳಬೇಕು. ಬುರುಡೆ ವಿಷಯ ಅವರಿಗೆ ಕೇಳಬೇಕು, ಇಲ್ಲ SIT ಅವರಿಗೆ ಕೇಳಬೇಕು. SIT ಕೇಳಿ ಅವರಿಗೆ ಕೇಳಿ. ನಾನು ನಿಮ್ಮ ಹತ್ರ ಇನ್ನೊಂದು ಹೇಳೋದು, ಜನರಿಗೆ ಇನ್ನೊಂದು ಮಾಹಿತಿ ಕೊಡು. ಏನಕ್ಕೆ ಸರ್? ಅದಲ್ಲ, ನನ್ನ ಮಾಹಿತಿ ಏನಿದೆ ಅದು ಕೇಳಿ, ಅದು ನಾನು ಹೇಳ್ತೀನಿ. ನಮಗೆ ಏನು ಬೇಕು ಸರ್ ಹೇಳಿ. ಬೇರೆ ಚಿನ್ನಯ್ಯನಿಗೂ ನಿಮಗೂ ಏನಾದರೂ ಮನಸ್ತಾಪ ಆಗಿದೆ ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇದೆ ಸರ್. ನನಗೆ ಅವರಿಗೆ ಸಂಬಂಧ ಏನು ಸರ್? ನಿಮ್ಮ ಜೊತೆಗೆ ಇದ್ದಲ್ಲ ಅಂತ ಸರ್. ನನ್ನೊಟ್ಟಿಗೆ ಮಾಡ್ಕೊಂಡಿದ್ದಾನ ಸರ್. ಅದು ಏನಿದ್ರು ವಕೀಲರಾಯಿತು, ಅವ್ರದ್ದಾಯಿತು. ನಮಗೆ ಅದು ಅವಶ್ಯಕತೆ ಇಲ್ಲ. ನಂದು ಏನು ಕೆಲಸ ಇದೆ ಅದು ನಾನು ಮಾಡ್ತಾಯಿದ್ದೀನಿ. ಆ ಥರ ಚಿನ್ನಮೆ ಅವನೊಟ್ಟಿಗೆ ಇದ್ದು ಅವನಿಗೆ ಊಟ ಕೊಡ್ತಾ ಅವನೊಟ್ಟಿಗೆ ಆತ್ಮೀಯ ಬೆಳೆಸಿದ್ರೆ ಇವತ್ತು ತಮ್ಮ ಮುಂದೆ ಬರಲಿಕ್ಕಿಲ್ಲ ನಾನು. ಆ ಥರ ಬೇಕಂತಿಲ್ಲ ಸರ್. ಸತ್ಯ ಹೊರಗೆ ಬರಲಿ ಸರ್. ನಾವು ಎಲ್ಲರಿಗೂ ಹೇಳೋದು, SIT ತನಿಖೆ ಮಾಡಲಿ, ಅದೇ SIT ಇರಲಿ, ತನಿಖೆ ಮಾಡಿಸಿ ಸತ್ಯ ಹೊರಗೆ ಬರಲಿ. ಒಂದು ಸ್ವಲ್ಪ ತಡ ಆಗ್ಬೋದು, ನಮ್ಮನ್ನು ಇವತ್ತು ಜೈಲಿಗೆ ಕಳಿಸ್ತಾ ಇರ್ಬೋದು, ಆದರೆ ಕೊನೆಗೆ ಹೋಗ್ಬೋದು. ಕೆಲವೊಬ್ಬರು ಹೋದರೆ ಮತ್ತೆ ಹೊರಗೆ ಬರಲ್ಲ. ಇವತ್ತು ಮಾಧ್ಯಮವರು ಕೆಲವ್ರನ್ನ ಒಳಗೆ ಆಗ್ತಾ ಇದ್ದಾರಲ್ಲ, ಮೊನ್ನೆ ಒಬ್ಬ ಹೋಗಿದ್ದಾರೆ ಒಳಗೆ, ಇನ್ನು ಬರಲ್ಲ ಅಂತೇಳಿ. ಅದೇ ಪರಿಸ್ಥಿತಿ ಆಗುತ್ತೆ. ನಾವು ಹೋಗ್ತೀವಿ, ಬರ್ತಾ ಇರ್ತೀವಿ, ಆದರೆ ಕೊನೆಗೆ ಒಬ್ಬ ಹೋದರೆ ಜನ್ಮದಲ್ಲಿ ಬರಲ್ಲ ಸರ್. ಅದು ಮಾತ್ರ ಹೇಳ್ತೀನಿ ಸರ್. ಸುಜಾತ ಭಟ್ ಅವರು ಕೂಡ ನೀವು ಅವರನ್ನು ಪ್ರಚೋದನೆ ಮಾಡಿ ಈ ರೀತಿಯಾಗಿ ಹೇಳಿಕೆ ನೀಡಿದ್ದು ಅನ್ನುವಂಥ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಏನು ಹೇಳ್ತೀರಿ ಸುಜಾತ ಭಟ್ ಅವ್ರ ಬಗ್ಗೆ? ಈಗ ಸಂಪರ್ಕದಲ್ಲಿ ಇದ್ದಾರೆ? ಇಲ್ಲ, ಮೊನ್ನೆ ನಾನೇ ಫೋನ್ ಮಾಡುವಾಗ ತೀತಾ ಇಲ್ಲ. ಅದು ಏನದು ಗೊತ್ತಿಲ್ಲ. ಆದರೆ ಅಂಥ ಕೆಲಸ ನಾನು ಮಾಡಿಲ್ಲ ಸರ್. ಅದು ಏನು ಉದ್ದೇಶ ಸರ್? ಏನು ಉದ್ದೇಶ ಆಗಿರ್ಬೋದು? ಸುಜಾತ ಭಟ್ಟನ್ನು ನಾನೊಂದು ಸುಳ್ಳು ಹೇಳಿ ಕರ್ಕೊಂಡು ಬರೋಕ್ಕೆ ಉದ್ದೇಶ ಏನಾಗಿರ್ಬೋದು? ಏನೇ ಇದೆಯಾ? ಇದ್ದರೆ ಹೇಳಿ ಸರ್. ಇದ್ದರೆ ಹೇಳಿ. ತಾವು ಹೇಳಬೇಕು. ತಾವು ಮಾಧ್ಯಮದಲ್ಲಿ ಎಲ್ಲರೂ ಸುದ್ದಿ ಸಿಗಿರ್ಬೋದು, ಹೇಳಿ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ಸುಜಾತ ಭಟ್ ಅವರು ಅವರ ಮಗಳಿದ್ದಾರೆ, ಅವರು ಹೇಳಿರೋದು, ನಾನು ಹೇಳಿರಲ್ಲ. ಅವ್ರು ಮುನ್ನೆಯಿಂದ ತಮ್ಮ ಮಾಧ್ಯಮದಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಅದನ್ನು ನೋಡಿ ನಾನೇ ನೆಗಾಡ್ತಾ ಇದ್ದೆ, ಗೊತ್ತಾ? ನಾನು ವಿಷಯ ಮಾಡಿದೆ. ಯಾವುದು 100%. ನಾವು ನೀವು ಒಡನಾಟ ಇದೆ ತಾನೆ. ನಾಳೆ ಒಂದು ವಿಷಯ ಆಗುವಾಗ ಕೇಳ್ತಾರೆ, ಒಡನಾಟ ಹೌದು ಕರೆ, ಸುದ್ದಿ ಮಾಡ್ತಾ ಇದ್ದೀರಿ, ಹೇಳ್ತಾ ಇದ್ದೀನಿ, ಇದೇ ಒಡನಾಟ. ಅದೆಲ್ಲ ಬೇರೆ ಏನೋ ಒಡನಾಟ ಇದೆಯಾ? ಸುಳ್ಳು ಕಥೆಯನ್ನು ಕಟ್ಟಲಿಕ್ಕೆ ನಾನು ಹೇಳಿದಿನ?
ಅಂಥ ಕೆಲಸ ಮಾಡಿಲ್ಲ ಸರ್, ಅಂಥ ಕೆಲಸ ಮಾಡೋದೇ ಇಲ್ಲ. ಇಂದಿನ ತನಕ ಹೇಳ್ತಾ ಇದ್ದೀನಿ, ನ್ಯಾಯಯುತವಾಗಿದ್ದೀನಿ, ಸತ್ಯವಂತವಾಗಿ ಇವತ್ತು ಈ ಕೆಲಸ ಈ ಧರ್ಮಸ್ಥಳ ಕೆಲಸಕ್ಕೆ ಈ ಧರ್ಮಸ್ಥಳದಲ್ಲಿ ಆಗ್ತಾ ಅಕ್ರಮ ವ್ಯವಹಾರ ವಿಷಯದಲ್ಲಿ ಕೈ ಹಾಕಿದ್ದೀನಿ ಸರ್. ಸುಜಾತ ಭಟ್ ಅವರು ಹೇಳ್ತಿರುವಂತ ಸುಳ್ಳು ಅಂತ ಈಗ ಹೇಳ್ತಾರೆ. 100% ಸರ್. ಸುಜಾತ ಭಟ್ಟಿಗೆ ಮುನ್ನೆ ತಮ್ಮ ಮಾಧ್ಯಮದಲ್ಲಿ ಮಗಳಿಲ್ಲ ಅಂತ, ತಮ್ಮ ಮಾಧ್ಯಮದಲ್ಲಿ ಮಗಳಿದ್ದಾರಂತ ಹೇಳೋದು, ಆ ಇನ್ನೊಂದು ಕಾರಲ್ಲಿ ಯಾವುದೋ ಒಂದು ಕಾರಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ, ಅವರ ಮೇಲೆ ಮಾತ್ರ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ. ಅಂದರೆ ಜನರಿಗೆ ಗೊಂದಲದ ಹೇಳಿಕೆಗಳನ್ನು ನೀಡಿ ಪ್ರಚೋದನೆ ಮಾಡಿಸ್ತಾ ಇರೋದು, ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾರಂತೂ ಹುಡುಕಲೇಬೇಕು, ಅದನ್ನು ದೂರ ಕೊಟ್ಟೇ ಕೊಡ್ತೀನಿ. ಆವಾಗ ಸುಜಾತ ಮೇಡಮ್ ಅವ್ರನ್ನ ಕರೆಸಿಬಿಟ್ಟು ಅವರ ಸ್ಟೇಟ್ಮೆಂಟ್ ಮಾಡಬೇಕು. ನಾನು ಯಾವತ್ತೂ ಅವ್ರನ್ನ ಪರಿಚಯ ಆಗಿರೋದು, ನಾನು ಏನು ಹೇಳಿದೆ, ಇವತ್ತು ವಯಸ್ಸರಾಗೆಲ್ಲ ಕಳಿಸ್ಕೊಡ್ಬೇಕಾ, ಮುನ್ನೆ ಸ್ವಲ್ಪ ಹಾಕಿದ್ದೀನಿ, ಕಳಿಸ್ಕೊಡ್ಬೇಕಾ? ಆ ಸುಜಾತ ಮೇಡಮ್ ನಾನು ಮಾತಾಡಿರೋದು ಇವಾಗ ನಿಮ್ಮ ಮುಂದೆ ತೆಗೆದು ಕೇಳಿಸ್ತೀನಿ. ಅದರಲ್ಲಿ ಎಲ್ಲಾದರೂ ನಾನು ದೇವಸ್ಥಾನ ವಿರುದ್ಧ ಇಲ್ಲ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಈ ರೀತಿ ಕಟ್ಟಿ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಏನಾದರೂ ಒಂದಿಷ್ಟು ಪಾಯಿಂಟ್ ಇದ್ದರೆ ಹೇಳಿ, ನಾನು ಕೇಳ್ತೀನಿ. ನಾನು ಮುನ್ನೆ ಇದೆಲ್ಲ ಆಗುವಾಗ ನಾನೇ ತೆಗೆದೆ ಮೊಬೈಲಲ್ಲಿ, ನೋಡಿದೆ, ರೆಕಾರ್ಡಿದೆ, ಖುಷಿ ಆಯಿತು. ಒಂದೊಂದು ತೆಗೆದು ನೋಡ್ತಾ ಇದ್ದೀನಿ. ಹೆಂಗೆ ಮಾತಾಡುವ ಮುನ್ನೆ ಇದು ಇನ್ನೊಂದು ಮಾಧ್ಯಮದಲ್ಲಿ ಬಂತಲ್ಲ, ಇಲ್ಲಿ ಏನೋ ಸುಜಾತ ಅವರು ಮಕ್ಕಳಿಲ್ಲ ಅಂದೆ. ನಾನು ಹೇಳಿದೆ ಮೇಡಮ್ ಅವ್ರಿಗೆ ಕೇಳಿದೆ, ಮಂಗಳೂರಲ್ಲಿ ಏನೋ 7ನೇ ಕ್ಲಾಸ್ವರೆಗೆ ನಾನು ಹೇಳಿದೆ, ನಾನೇ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ, ಹೋಗಿ ಕೇಳೋಣ, ಪಾಪ ಏನಿದ್ರು ಕೊಟ್ಟು ಬಿಡೋಣ. ಅವರು ನಮಗೂ ಹೇಳ್ತಾ ಇರಲಿಲ್ಲ, ಏನಂತಲೇ ಹೇಳ್ತಾ ಇರಲಿಲ್ಲ. ಇವಾಗ ಸತ್ಯ ಹೊರಗೆ ಬರ್ತಾಯಿದೆ, NIA ಮುಖಾಂತರ ಇದು SIT ಮುಖಾಂತರ ಸತ್ಯ ಹೊರಗೆ ಬರೋದು ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ನಾನು ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಸತ್ಯ ಹೊರಗೆ ಬರಬೇಕು. ಏನಿದ್ರು ನಾವು ಯಾರ ತೇಜವಾದ ಮಾಡಲಿಕ್ಕೆ ನಾನು ಬಂದಿಲ್ಲ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಈಗ ಮಲಯಾಳಂ ಚಾನಲ್ ಒಂದಕ್ಕೆ ಸಂದರ್ಶನದಲ್ಲಿ ನೀವು ಚಿನ್ನಯ್ಯ ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತೇಳಿ, ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೊಂದು ಅಂದರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವರು SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆಯೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದ್ದೀನಿ, ಆದರೆ ಅದರ ಎಲ್ಲ ವಿವರನೂ SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿಯ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅದು ಅಲ್ಲ, ನಾನು ಹೇಳಿದ್ದಾರೆ, ಅದನ್ನು ಕೇಳಿಸ್ತೀನಿ, ಅದನ್ನು ನಾನು ಹೇಳಿರೋದು. ಅಂದರೆ ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದು, ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಯಾರು ಇಲ್ಲ, ಏನೋ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದರೆ ಆಗಲಿ ಅಂತ ಸತ್ಯ ಹೊರಗೆ ಬರಬೇಕಲ್ಲ, ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ವಿರುದ್ಧ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ದರೆ ಸತ್ಯ ಹೆಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳಿಸಿದವರು ಹಾಗಾದರೆ? ಅದು ಹೌದು, ಅವರೇ ಹೇಳ್ತಾರೆ ಸರ್, ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ಮದು ಏನಾದರೂ ನೇರವಾಗಿ ಕೇಳಿ ಅದು ಹೇಳ್ತೀನಿ ಸರ್. ಇದು ಹೋರಾಟಗಾರ T ಜಯಂತ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ T ಜಯಂತ್ ಅವರು ಈಗಾಗಲೇ ಆಗಮಿಸಿರುವಂಥದ್ದು. ನಮ್ಮ ಜೊತೆ ಜಯಂತ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗ್ತಿದ್ದೇನೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ರಿ, ಯಾವ ಕಾರಣಕ್ಕಾಗಿ ಬಂದಿದ್ದಂತ? ಸರ್, ಏನೂ ತಪ್ಪು ಮಾಡೋದು ನಮ್ಮ ಮೇಲೆ FIR ಮಾಡ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಂತೆ ತಿಮ್ಮರೋಡಿ ಅವರ ಮನೆಯಲ್ಲಿ ಅಂತ? ಸರ್, ನಾನು ವಿಡಿಯೋ ಕೊಟ್ಟು ನಾನು ಲೋಕಾಯುಕ್ತಕ್ಕೆ ದೂರು ದಾಖಲು ಮಾಡ್ತಾ ಇದ್ದೀನಿ ಸರ್. ಅದು ಸತ್ಯ ಹೊರಗೆ ಬರಬೇಕು ಸರ್. ಎಲ್ಲ ಕಡೆ ತೇಜೋವಧಿ ಆಗೋದಲ್ಲ ಸರ್. ಹೋರಾಟ ಮಾಡೋದು ನನಗೋಸ್ಕರ ಅಲ್ಲ, ನನ್ನ ಮನೆಗೋಸ್ಕರ ಹೌದು, ನನ್ನ ಮಕ್ಕಳಿಗೂ ಹೌದು. ಅದೇ ರೀತಿಯಲ್ಲಿ ಉಳಿದ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾಡ್ತಾ ಇರೋ ಸರ್. ಉಳಿದ ಸಮಾಜ ಹೆಣ್ಣು ಮಕ್ಕಳಿಗೆಲ್ಲ ಪ್ರತಿಯೊಬ್ಬರಿಗೋಸ್ಕರ ಮಾಡ್ತಾ ಇದ್ದೀವಿ ಸರ್. ಅದೇ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಅದು ಬಿಟ್ಟು ಒಬ್ಬರ ವಿರುದ್ಧ ಅಲ್ಲ, ನಾವು ಒಂದು ದೇವಸ್ಥಾನ ವಿರುದ್ಧ ಅಲ್ಲ, ಇಡೀ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದು ಅರ್ಥ ಮಾಡ್ಕೊಂಡಿರಬೇಕು. ಏನು ಪ್ರಕರಣ ದಾಖಲು ಮಾಡಿ ಪದ್ಮಲತಾ ಕೇಸ್ ಪ್ರಕರಣ ಇದೇ ಥರ ಇತ್ತು. ಇದೇ ರೀತಿಯಲ್ಲಿ ಹೋರಾಟ ಮಾಡೋರು ಒಬ್ಬೊಬ್ಬರ ಮೇಲೆ ಪ್ರಕರಣ ದಾಖಲು ಮಾಡಿ ಒಬ್ಬೊಬ್ಬರನ್ನ ಬದಿ ಹೊತ್ತಿದ್ರು ಸರ್. ಅದೇ ಥರ ಆಗಬಾರ್ದು. ಅದಕ್ಕೋಸ್ಕರ ನಾನು ಇವತ್ತು ಬಂದಿರೋದು. ನನ್ನ ಮೇಲೆ ಯಾವ ಪ್ರಕರಣ ಇದೆ ಸ್ಟೇಟ್ಮೆಂಟ್ ಕೊಡ್ತೀನಿ. ಅಲ್ಲ, ಇವತ್ತು ಇನ್ನೂ ರಜೆ ಇದೆ, 3-4 ದಿನ ರಜೆ ಇದೆ, ಜೈಲಿ ಹಾಕಲಿ ಬಂದಿರೋದು ಸರ್. ಪ್ಲಾನ್ ಇದ್ದದ್ದು ಜೈಲಿ ಹಾಕಲಿಕ್ಕೆ ಸರ್. ಯಾವುದಕ್ಕೂ ರೆಡಿಯಾಗಿದ್ದೀನಿ ನಾನು ತಪ್ಪು ಮಾಡಿಲ್ಲ. ನಿಮ್ಮ ಜೊತೆ ಇದ್ದಂಥ ಈ ಚಿನ್ನ ಈಗ ಬಂಧನ ಆಗಿದೆ, ಏನು ಹೇಳ್ತೀರಿ? ನನ್ನ ಜೊತೆ ಅಂತ ಬೇಡ ಸರ್. ಅದು ಯಾವುದೇ ಕೆಲಸ ಮಾಡಿದ್ರು ವಕೀಲರು ಅವರ ಹಂಗೆ. ಅದು ಬಿಟ್ಟು ನನ್ನೊಟ್ಟಿಗೆ ಅಂತ ಹೇಳ್ಬೇಡಿ ಸರ್. ನಾನಾಯಿತು, ನಂದು ಕೆಲಸ ಆಯಿತು, ನಾನೇನು ಅದನ್ನು ಕೊಡ್ತಾ ಇದ್ದೀನಿ. ವಕೀಲರು ಕೂಡ ಈಗ ಆತನ ಜೊತೆಗೆ ಕಾಣಿಸಿಕೊಳ್ತಾ ಇಲ್ಲ ಅಂತ? ವಕೀಲೆಲ್ಲ ಇದ್ದೇ ಇರ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ ನಾನು. 100% ಇದ್ದೇ ಇರುತ್ತೆ. ಒಂದು ವಕೀಲರೇ ಕೊಟ್ಟಿರ್ಬೋದು, ಅದು ಹೇಳಿ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟರು ಸರ್. ಏನಿದ್ರು ಅವ್ರ ಒಂದು ವಿಷಯ ಬೇಡ, ಅವ್ರ ಥರ ಒಂದು ವಕೀಲದು ಸ್ಟೇಟ್ಮೆಂಟ್ ಕೇಳಿ ಸರ್. ನನ್ನದೇನಿದೆ, ನಾನೇನು ಮಾಡ್ತಾಯಿದ್ದೀನಿ ಅದು ಕೇಳಿ ನಾನು ಹೇಳ್ತೀನಿ, ರೆಡಿ ಇದ್ದೀನಿ ಸರ್. ಬುರುಡೆ ತಂದದ್ದೇ ನೀವು ಅಂತ ಈಗ ಚರ್ಚೆ ಆಗ್ತಾ ಇದೆ, ಹೌದಾ? ನೀವೇ ಬುರುಡೆ ತಂದದ್ದ? ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಯಾರು ಬರ್ತೀರಾ? ತಾವು ಬರ್ತೀರಾ? ಇಲ್ಲ ತಮ್ಮ ಮೇಲಾದ ನಿಮ್ಮ ಇಲ್ಲ ಇದು ಯಾವುದೋ ವಾಹಿನಿಯಿಂದ ಯಾರೋ ಬರ್ತೀರಾ? ನಾನು ಬರ್ತೀನಿ ಅಲ್ಲ ಅಂತ ಹೇಳಲಿಕ್ಕೆ. ಒದ್ದೆ ಬಟ್ಟೆಯಲ್ಲಿ ನಾನು ನಂಬೋದದು, ದೇವರು ನಂಬೋದು. ಒದ್ದೆ ಬಟ್ಟೆಯಲ್ಲಿ ಏನೋ ನೇತ್ರವಾದದಲ್ಲಿ ಸ್ನಾನ ಮಾಡಿ ನಾನು ಬರ್ತೀನಿ. ನಾನು ಹೇಳ್ತೀನಿ ನಾನು ತಂದಿಲ್ಲ ಅಂತ. ಇದೆಯಾ? ಬರ್ತೀರಾ? ಸಂಬಂಧ ಇಲ್ಲ. ಕಳಿಸ್ತೀರಾ? ಕಳಿಸಿ. ಯಾವ ಟೈಮ್ ಹೇಳಿ, ಆ ಟೈಮಿಗೆ ನಾನು ಬರ್ತೀನಿ. ಪ್ರತಿಯೊಬ್ಬರನ್ನು ಕರೆಯೋಣ. ಅದು ಏನಕ್ಕೆ ಸರ್ ಆ ಥರ ಮಾಡ್ತಾ ಇರೋದು? ಇವರ SIT ಅವರು ಕೊಟ್ಟಿರ, ನಾನು ಜಯಂತ್ ತಂದಿರೋ ಕೊಟ್ಟಿದ್ದಾರಾ? ಇವಾಗ ನೋಡಿ, ತಮ್ಮ ಮಾಹಿತಿ ಬರುವಾಗ SIT ಕರಿಬೇಕು, ನಾನು ಹೋಗ್ತೀನಿ, ಹೋಗಿ ನನ್ನ ಮಾಹಿತಿ ನಾನು ಕೊಡ್ತೀನಿ.
ಇವಾಗ ಕಾನೂನು ಎಂಬುದನ್ನು ಯಾರು ನಂಬಿಕೆ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ ಸರ್. ಅದಕ್ಕೆ ನಾನು ಇವತ್ತು ಬಂದಿರೋದು. ನಾನು ಅದೇ ರೀತಿಯಲ್ಲಿ ಮಾಡಬೇಡಿ. ನಾನು ಮಾಧ್ಯಮ ಇತ್ತವ್ರಿಗೆ ಅದನ್ನೇ ಕೇಳ್ತಾ ಇರೋದು, ಒಂದಿಷ್ಟು ಸತ್ಯ ಕೊಡಿ ಜನರಿಗೆ. ಇವಾಗ ಎಲ್ಲ ಗೊಂದಲ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಸುಜಾತ ಅವ್ರನ್ನ ಜಯಂತ್ ಮತ್ತು ಗಿರೀಶ್ ಮಠ ಕರ್ಕೊಂಡು ದೇವಸ್ಥಾನಕ್ಕೆ ತೇಜವ ಮಾಡಲಿಕ್ಕೆ ಅಂತ. ಯಾರು ಸ್ವಾಮಿ ಅವತ್ತು ಇವತ್ತು ಹೇಳ್ತಾನೆ ಸ್ವಾಮಿ, ಆ ಅಣ್ಣಪ್ಪ ಸ್ವಾಮಿ ಮಂಜುಳ ಸ್ವಾಮಿ ನನ್ನ ನಿಲ್ಲಿಸಿರೋದು. ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲಾರು ಇಲ್ಲಿವರೆಗೆ ಬರಲಿಕ್ಕಿಲ್ಲ. ತಮ್ಮ ಮುಂದೆ ನಿಲ್ಲಿಕ್ಕೂ ನಾನಿಲ್ಲ. ನಾನೆಲ್ಲೋ ಕೂಲಿ ಕೆಲಸ ಮಾಡಿ ನಾನೊಂದು ಯಾವುದೋ ಕೆಲಸ ಮಾಡ್ಕೊಂಡಿರ್ಬೇಕಿತ್ತಲ್ವ ಸರ್. ಅವರೇ ನಿಲ್ಲಿಸಿರೋದು. ಅದಕ್ಕೋಸ್ಕರ ಸತ್ಯ ಹೊರಗೆ ಬಂದೇ ಬರುತ್ತೆ ಸರ್. ಬರುವವರೆಗೆ ನಿಮ್ಮ ಮುಟ್ಟಿಗಿರ್ತೇವೆ ಸರ್. ನಾನು ಅಡಿಗೆ ಮೊದಲು ಆತ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿದ್ದದ್ದು. ಹೌದು ಸರ್. ಆ ಮನೆಗೆ ಬರುವಾಗಲೇ ಆತ ಬುರುಡೆ ತಂದಿದ್ದ ಹೇಗೆ ಅಂತ ಅದು ಗೊತ್ತಿಲ್ಲ. ಅದು ಅವರಿಗೆ ಕೇಳಬೇಕು. ಅಲ್ಲ, ನಿಮ್ಮ ಜೊತೆಗೆ ಇದ್ನಲ್ಲ ಅದು ಅವರಿಗೆ ಕೇಳಬೇಕು. ಬುರುಡೆ ವಿಷಯ ಅವರಿಗೆ ಕೇಳಬೇಕು, ಇಲ್ಲ SIT ಅವರಿಗೆ ಕೇಳಬೇಕು. SIT ಕೇಳಿ ಅವರಿಗೆ ಕೇಳಿ. ನಾನು ನಿಮ್ಮ ಹತ್ರ ಇನ್ನೊಂದು ಹೇಳೋದು, ಜನರಿಗೆ ಇನ್ನೊಂದು ಮಾಹಿತಿ ಕೊಡು. ಏನಕ್ಕೆ ಸರ್ ಅದಲ್ಲ, ನನ್ನ ಮಾಹಿತಿ ಏನಿದೆ ಅದು ಕೇಳಿ, ಅದು ನಾನು ಹೇಳ್ತೀನಿ. ನಮಗೆ ಏನು ಬೇಕು ಸರ್ ಹೇಳಿ. ಬೇರೆ ಚಿನ್ನಯ್ಯನಿಗೂ ನಿಮಗೂ ಏನಾದರೂ ಮನಸ್ತಾಪ ಆಗಿದೆ ಅನ್ನುವಂಥ ಸುದ್ದಿಗಳು ಕೂಡ ಬರ್ತಾ ಇದೆ ಸರ್. ನನಗೆ ಅವರಿಗೆ ಸಂಬಂಧ ಏನು ಸರ್? ನಿಮ್ಮ ಜೊತೆಗೆ ಇದ್ದಲ್ಲ ಅಂತ ಸರ್. ನನ್ನೊಟ್ಟಿಗೆ ಮಾಡ್ಕೊಂಡಿದ್ದಾನ ಸರ್. ಅದು ಏನಿದ್ರು ವಕೀಲರಾಯಿತು, ಅವ್ರದ್ದಾಯಿತು. ನಮಗೆ ಅದು ಅವಶ್ಯಕತೆ ಇಲ್ಲ. ನಂದು ಏನು ಕೆಲಸ ಇದೆ ಅದು ನಾನು ಮಾಡ್ತಾಯಿದ್ದೀನಿ. ಆ ಥರ ಚಿನ್ನಮೆ ಅವನೊಟ್ಟಿಗೆ ಇದ್ದು ಅವನಿಗೆ ಊಟ ಕೊಡ್ತಾ ಅವನೊಟ್ಟಿಗೆ ಆತ್ಮೀಯ ಬೆಳೆಸಿದರೆ ಇವತ್ತು ತಮ್ಮ ಮುಂದೆ ಬರಲಿಕ್ಕಿಲ್ಲ ನಾನು. ಆ ಥರ ಬೇಕಂತಿಲ್ಲ ಸರ್. ಸತ್ಯ ಹೊರಗೆ ಬರಲಿ ಸರ್. ನಾವು ಎಲ್ಲರಿಗೂ ಹೇಳೋದು, SIT ತನಿಖೆ ಮಾಡಲಿ. ಅದೇ SIT ಇರಲಿ, ತನಿಖೆ ಮಾಡಿಸಿ ಸತ್ಯ ಹೊರಗೆ ಬರಲಿ. ಒಂದು ಸ್ವಲ್ಪ ತಡ ಆಗ್ಬೋದು, ನಮ್ಮನ್ನು ಇವತ್ತು ಜೈಲಿಗೆ ಕಳಿಸ್ತಾ ಇರ್ಬೋದು. ಆದರೆ ಕೊನೆಗೆ ಹೋಗ್ಬೋದು. ಕೆಲವೊಬ್ಬರು ಹೋದರೆ ಮತ್ತೆ ಹೊರಗೆ ಬರಲ್ಲ. ಇವತ್ತು ಮಾಧ್ಯಮವರು ಕೆಲವ್ರನ್ನ ಒಳಗೆ ಆಗ್ತಾ ಇದ್ದಾರಲ್ಲ. ಮೊನ್ನೆ ಒಬ್ಬ ಹೋಗಿದ್ದ ಒಳಗೆ, ಇನ್ನು ಬರಲ್ಲ ಅಂತೇಳಿ. ಅದೇ ಪರಿಸ್ಥಿತಿ ಆಗುತ್ತೆ. ನಾವು ಹೋಗ್ತೀವಿ, ಬರ್ತಾ ಇರ್ತೀವಿ. ಆದರೆ ಕೊನೆಗೆ ಒಬ್ಬ ಹೋದರೆ ಜನ್ಮದಲ್ಲಿ ಬರಲ್ಲ ಸರ್. ಅದು ಮಾತ್ರ ಹೇಳ್ತೀನಿ ಸರ್. ಸುಜಾತ ಭಟ್ ಅವರು ಕೂಡ ನೀವು ಅವರನ್ನು ಪ್ರಚೋದನೆ ಮಾಡಿ ಈ ರೀತಿಯಾಗಿ ಹೇಳಿಕೆ ನೀಡಿದ್ದು ಅನ್ನುವಂಥ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಏನು ಹೇಳ್ತೀರಿ ಸುಜಾತ ಭಟ್ ಅವ್ರ ಬಗ್ಗೆ? ಈಗ ಸಂಪರ್ಕದಲ್ಲಿ ಇದ್ದಾರೆ ಹೇಗೆ? ಇಲ್ಲ, ಮೊನ್ನೆ ನಾನೇ ಫೋನ್ ಮಾಡಿದೆ. ಫೋನ್ ಮಾಡುವಾಗ ತೀತಾ ಇಲ್ಲ. ಅದು ಏನದು ಗೊತ್ತಿಲ್ಲ. ಆದರೆ ಅಂಥ ಕೆಲಸ ನಾನು ಮಾಡಿಲ್ಲ ಸರ್. ಅದು ಏನು ಉದ್ದೇಶ ಸರ್? ಏನು ಉದ್ದೇಶ ಆಗಿರೋದು? ಸುಜಾತ ಭಟ್ಟನ್ನು ನಾನೊಂದು ಸುಳ್ಳು ಹೇಳಿ ಕರ್ಕೊಂಡು ಬರೋಕ್ಕೆ ಉದ್ದೇಶ ಏನಾಗಿರ್ಬೋದು? ಏನೇ ಇದೆಯಾ? ಇದ್ದರೆ ಹೇಳಿ ಸರ್. ನೀವು ಹೇಳಿ. ಇದ್ದರೆ ಹೇಳಿ. ತಾವು ಹೇಳಬೇಕು. ತಾವು ಮಾಧ್ಯಮದಲ್ಲಿ ಎಲ್ಲರೂ ಸುದ್ದಿ ಸಿಗಿರ್ಬೋದು. ಹೇಳಿ, ನಾನೇನು ತಪ್ಪು ಮಾಡಿದ್ದೀನಿ ಅಂತೇಳಿ. ಸುಜಾತ ಭಟ್ ಅವರು ಅವರ ಮಗಳಿದ್ದಾರೆ, ಅವರು ಹೇಳಿರೋದು, ನಾನು ಹೇಳಿರಲ್ಲ. ಅವ್ರ ಮುನ್ನೆಯಿಂದ ತಮ್ಮ ಮಾಧ್ಯಮದಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಅದನ್ನು ನೋಡಿ ನಾನೇ ನೆಗಾಡ್ತಾ ಇದ್ದೆ, ಗೊತ್ತಾ? ನಾನು ವೀಕ್ಷಣೆ ಮಾಡಿದೆ. ಒಡನಾಟ ಇದೆ ಅಂತ. ಯಾವುದು? ಒಡನಾಟ ನಿಮಗೆ 100%. ನಾವು ನೀವು ಒಡನಾಟ ಇದೆ ತಾನೆ. ನಾಳೆ ಒಂದು ವಿಷಯ ಆಗುವಾಗ ಕೇಳ್ತಾರೆ, ಒಡನಾಟ ಹೌದು ಕಣ್ರಿ, ಸುದ್ದಿ ಮಾಡ್ತಾ ಇದ್ದೀರಿ, ಹೇಳ್ತಾ ಇದ್ದೀನಿ, ಇದೇ ಒಡನಾಟ. ಅದೆಲ್ಲ ಬೇರೆ ಏನೋ ಒಡನಾಟ ಇದೆಯಾ? ಸುಳ್ಳು ಕಥೆಯನ್ನು ಕಟ್ಟಲಿಕ್ಕೆ ನಾನು ಹೇಳಿದ್ದೀನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೇ ಇಲ್ಲ. ಇಂದಿನ ತನಕ ಹೇಳ್ತಾ ಇದ್ದೀನಿ, ನ್ಯಾಯಯುತವಾಗಿದ್ದೀನಿ, ಸತ್ಯವಂತವಾಗಿ. ಇವತ್ತು ಈ ಧರ್ಮಸ್ಥಳದಲ್ಲಿ ಆಗ್ತಾ ಅಕ್ರಮ ವ್ಯವಹಾರ ವಿಷಯದಲ್ಲಿ ಕೈ ಹಾಕಿದ್ದೀನಿ ಸರ್. ಸುಜಾತ ಭಟ್ ಅವರು ಹೇಳ್ತಿರುವಂಥ ಸುಳ್ಳು ಅಂತ ಈಗ ಹೇಳ್ತಾರೆ. 100% ಸರ್. ಸುಜಾತ ಭಟ್ಟಿಗೆ ಮುನ್ನೆ ತಮ್ಮ ಮಾಧ್ಯಮದಲ್ಲಿ ಮಗಳಿಲ್ಲ ಅಂತ, ತಮ್ಮ ಮಾಧ್ಯಮದಲ್ಲಿ ಮಗಳಿದ್ದಾರಂತ ಹೇಳೋದು. ಇನ್ನೊಂದು ಕಾರಲ್ಲಿ, ಯಾವುದೋ ಒಂದು ಕಾರಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ. ಅವರ ಮೇಲೆ ಮಾತ್ರ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ. ಅಂದರೆ ಜನರಿಗೆ ಗೊಂದಲದ ಹೇಳಿಕೆಗಳನ್ನು ನೀಡಿ ಪ್ರಚೋದನೆ ಮಾಡಿಸ್ತಾ ಇರೋದು, ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾರಂತ ಹುಡುಕಲೇಬೇಕು. ಅದನ್ನು ದೂರ ಕೊಡ್ತೀನಿ. ಆವಾಗ ಸುಜಾತ ಮೇಡಮ್ ಅವ್ರನ್ನ ಕರೆಸಿಬಿಟ್ಟು ಅವರ ಸ್ಟೇಟ್ಮೆಂಟ್ ಮಾಡಬೇಕು. ನಾನು ಯಾವತ್ತೂ ಅವ್ರನ್ನ ಪರಿಚಯ ಆಗಿರೋದು, ನಾನು ಏನು ಹೇಳಿದೆ. ಇವತ್ತು ವಯಸ್ಸರಾಗೆಲ್ಲ ಕಳಿಸ್ಕೊಡ್ಬೇಕಾ? ಮುನ್ನೆ ಸ್ವಲ್ಪ ಹಾಕಿದ್ದೀನಿ, ಕಳಿಸ್ಕೊಡ್ಬೇಕಾ? ಆ ಸುಜಾತ ಮೇಡಮ್ ನಾನು ಮಾತಾಡಿರೋದು ಇವಾಗ ನಿಮ್ಮ ಮುಂದೆ ತೆಗೆದು ಕೇಳಿಸ್ತೀನಿ. ಅದರಲ್ಲಿ ಎಲ್ಲಾದರೂ ನಾನು ದೇವಸ್ಥಾನ ವಿರುದ್ಧ, ಇಲ್ಲ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಈ ರೀತಿ ಕಟ್ಟಿ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಏನಾದರೂ ಒಂದಿಷ್ಟು ಪಾಯಿಂಟ್ ಇದ್ದರೆ ಹೇಳಿ, ನಾನು ಕೇಳ್ತೀನಿ. ನಾನು ಮೊನ್ನೆ ಇದೆಲ್ಲ ಆಗುವಾಗ ನಾನೇ ತೆಗೆದೆ, ಮೊಬೈಲಲ್ಲಿ ನೋಡಿದೆ, ರೆಕಾರ್ಡ್ ಇದೆ. ಖುಷಿ ಆಯಿತು. ಒಂದೊಂದು ನೋಡ್ತಾ ಇದ್ದೀನಿ. ಹೆಂಗೆ ಮಾತಾಡುವ ಮೊನ್ನೆ ಇದು ಇನ್ನೊಂದು ಮಾಧ್ಯಮದಲ್ಲಿ ಬಂತಲ್ಲ, ಇಲ್ಲಿ ಏನೋ ಸುಜಾತ ಅವರು ಮಕ್ಕಳಿಲ್ಲ ಅಂದೆ. ನಾನು ಹೇಳಿದೆ ಮೇಡಮ್ ಅವರಿಗೆ, ಕೇಳಿದೆ, ಮಂಗಳೂರಲ್ಲಿ ಏನೋ 7ನೇ ಕ್ಲಾಸ್ವರೆಗೆ ನಾನು ಹೇಳಿದೆ, ನಾನೇ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ, ಹೋಗಿ ಕೇಳೋಣ, ಪಾಪ ಏನಿದ್ರು ಕೊಟ್ಟು ಬಿಡೋಣ. ಅವರು ನಮಗೂ ಹೇಳ್ತಾ ಇರಲಿಲ್ಲ, ಏನಂತಲೇ ಹೇಳ್ತಾ ಇರಲಿಲ್ಲ. ಇವಾಗ ಸತ್ಯ ಹೊರಗೆ ಬರ್ತಾ ಇದೆ. NIA ಮುಖಾಂತರ ಇದು SIT ಮುಖಾಂತರ ಸತ್ಯ ಹೊರಗೆ ಬರೋದು ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ನಾನು ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡೋ, ಸತ್ಯ ಹೊರಗೆ ಬರಬೇಕು. ಏನಿದ್ರು ನಾವು ಯಾರ ತೇಜವಾದ ಮಾಡಲಿಕ್ಕೆ ನಾನು ಬಂದಿಲ್ಲ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಮಲಯಾಳಂ ಚಾನಲ್ ಒಂದಕ್ಕೆ ಸಂದರ್ಶನದಲ್ಲಿ ನೀವು ಚಿನ್ನಯ್ಯ ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತೇಳಿ, ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೊಂದು, ಅಂದರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವರು SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆಯೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದ್ದೀನಿ. ಆದರೆ ಅದರ ಎಲ್ಲ ವಿವರನೂ SITಗೆ ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿಯ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಗೊತ್ತಿದೆ ಅದು ಅಲ್ಲ, ನಾನು ಹೇಳಿದ್ದಾರೆ, ಅದನ್ನು ಕೇಳಿಸ್ತೀನಿ, ಅದನ್ನು ನಾನು ಹೇಳಿರೋದು. ಅಂದರೆ ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದು, ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಯಾರು ಇಲ್ಲ, ಏನೋ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದರೆ ಆಗಲಿ ಅಂತ. ಸತ್ಯ ಹೊರಗೆ ಬರಬೇಕಲ್ಲ.
ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಕಟ್ಟಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ವಿರುದ್ಧ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ದರೆ ಸತ್ಯ ಹೆಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು ಅವರು. ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳಿಸಿದವರು ಹಾಗಾದ್ರೆ? ಅದು ಹೌದು, ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ಮದು ಏನಾದರೂ ನೇರವಾಗಿ ನೇರವಾಗಿ ಕೇಳಿ ಅದು ಹೇಳ್ತೀನಿ ಸರ್. ಇದು ಹೋರಾಟಗಾರ ಟಿ ಜಯಂತ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ.